ಬಸವನಾಡಿನ ವೀರ ಯೋಧನ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವ ಹಾಗೂ ಲಿಂಗಾಯತ ವಿಧಿವಿಧಾನಗಳ ಮೂಲಕ ನಡೆಯಿತು. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದ ಹುತಾತ್ಮ ಯೋಧ ಕಾಶಿರಾಯ ಬೊಮ್ಮನಹಳ್ಳಿ ಅಂತ್ಯ ಸಂಸ್ಕಾರ ಉಕ್ಕಲಿ ಗ್ರಾಮದ ಬಸ್ ನಿಲ್ದಾಣ ಹತ್ತಿರ ಯರ್ನಾಳ ಮಠದ ಶ್ರೀ ಸಂಗನಬಸವ ಸ್ವಾಮೀಜಿ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು. ಅಲ್ಲದೆ ಇದಕ್ಕೂ ಮೊದಲು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿಯ ಸಕಲ ಗೌರವಗಳೊಂದಿಗೆ ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸಿ ಸೇನೆಯಿಂದ ಅಂತಿಮ ನಮನ ಸಲ್ಲಿಸಲಾಯಿತು. ಇನ್ನು ಹುತಾತ್ಮ ಯೋಧ ಕಾಶಿರಾಯನವರ ಅಂತಿಮ ಕ್ಷಣದ ವಿಡಿಯೋಗಳನ್ನು ಡ್ರೋನ್ ಮೂಲಕ ಗುಮ್ಮಟನಗರಿಯ ಲಕ್ಕಿ ಸ್ಟುಡಿಯೋ ಮಾಲೀಕರಾದಂಥ ಮಕ್ಸೂದ್ ಅವರು ಸೆರೆ ಹಿಡಿದಿದ್ದಾರೆ. ಇನ್ನು ಗುಮ್ಮಟನಗರಿ ಹಾಗೂ ಬಸವನಾಡಿನ ಸಾವಿರಾರು ಜನತೆ ಹುತಾತ್ಮ ಯೋಧ ಕಾಶಿರಾಯರವರ ಅಂತಿಮ ದರ್ಶನ ಪಡೆದುಕೊಂಡು ಈ ವೇಳೆಯಲ್ಲಿ ಗಣ್ಯರು ಹಾಗೂ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು. ನೀವು ಡ್ರೋನ್ ಮೂಲಕ ನೋಡಬಹುದು ಯಾವ ಥರನಾಗಿ ಇಲ್ಲಿ ಮೇಲಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಗ್ರಾಮದ ಜನತೆ, ಉಕ್ಕಲಿ ಗ್ರಾಮದ ಜನತೆ, ಮನಗೋಳಿ, ದಿಂಡವಾರ ಹಾಗೂ ಬಸವನಬಾಗೇವಾಡಿ, ವಿಜಯಪುರದ ಯುವಕರು ಕೂಡ ದೇಶದ ಹೆಮ್ಮೆಯ ಪುತ್ರ, ದೇಶದ ಸೈನಿಕ ಮತ್ತೊಮ್ಮೆ ಹುಟ್ಟಿ ಬರಲೆಂದು ಪ್ರಾರ್ಥಿಸುತ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಎಂದು ನಮ್ಮ FM ವಾಹಿನಿಯ ಹಾಗೂ ಸಮಸ್ತ ನಾಡಿನ ಜನತೆಯಿಂದ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.